ಇನ್ನು ಪಾಕಿಸ್ತಾನ ಫೈನಲಿ ಈಗ ಒಪ್ಕೊಂಡಿದೆ, ಇಲ್ಲ ರೀ ನಾವೇ ಕೇಳ್ಕೊಂಡಿದ್ವಿ ಅಂತ ಹೇಳಿ. ಟ್ರಂಪ್ ಬೇರೆ ನಾವು ನಿಲ್ಸಿದ್ವಿ ಅಂತಿದ್ರು. ಭಾರತ ಇಲ್ಲ, ಅವ್ರು ಏನು ಹೇಳಿಲ್ಲ, ಪಾಕಿಸ್ತಾನ ಕೇಳ್ಕೊಂಡಿತ್ತು ಅಂತ ಮೊನ್ನೆ ಮೋದಿ ಹೇಳಿದ್ರು. ಈಗ ಪಾಕಿಸ್ತಾನ ಅವರೇ ಒಪ್ಕೊಂಡಿದ್ದಾರೆ, ಅವ್ರದ್ದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಹಿಂಗಾಗ್ಬಿಡ್ತು ನಮ್ಮ ಪ್ರಾಬ್ಲಮ್ಮು. ನಾವು ಸೌದಿ ಅರೇಬಿಯಾಗೆ ಫೋನ್ ಹಾಕಿದೋ, ಅಲ್ಲಿ ಕಿಂಗು ಫೋನ್ ಹಾಕಿದ್ರು ನನಗೆ, ಏನಪ್ಪ ಅಂದರು, ಅಯ್ಯೋ ಹಿಂಗೆ ಆಗ್ಬಿಟ್ಟಿದೆ ಅಣ್ಣ, ಒಂಚೂರು ಎಲ್ಲ ಅಡ್ಜಸ್ಟ್ ಮಾಡಿಕೊಡು ಅಂದ್ವಿ. ಅವ್ರು ಮಾತಾಡಿದ್ರು. ಆಮೇಲೆ ಅಮೇರಿಕದವರು ಮಾತಾಡಿದ್ರು, ಸರಿಯಾಗಿ ಹೊಡೆದ್ರು ನಮ್ಗೆ ಹಿಡ್ಕೊಂಡು ಅಂತ. ಯಾರು ಹೇಳಿದ್ದಿದ್ದು? ಅವರು ಪಾಕಿಸ್ತಾನದ ಡೆಪ್ಯೂಟಿ. ಅವನು ಮೋದಿ ಬುಕ್ ಆಗಿದ್ದಾನೆ, ಅವ್ನು ಚೇಲ ಅವನು. ಮೋದಿ ಹೇಳಿದ್ದು ಹೌದೌದು, ಮೋದಿ ಬುಕ್ ಮಾಡಿಬಿಟ್ಟಿದ್ದಾನೆ ಅವನನ್ನು ಆ ಲೆವೆಲ್ಗೆ ಹೋಗಿ. ಹೌದೌದು, ನಮ್ಮ ದೇಶದಲ್ಲಿ ಅದಕ್ಕೂ ಏನು ಬರಲ್ಲ. ಕಾಂಗ್ರೆಸ್ದು ನಾಳೆ ಬೆಳಗ್ಗೆ ಸ್ಟೇಟ್ಮೆಂಟ್ ಅವ್ನು ಬುಕ್ಡ್, ಅವನು ಆ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿದ. ಮುಗೀತು ಕತೆ. ನಾವು ಹೇಳಿದ್ಮೇಲೆ ಆಗೋಯ್ತು ರೀ. ಹೊಡೆದಿಲ್ಲ ಅಂದ್ರೆ ಹೊಡೆದಿಲ್ಲ, ವಿಡಿಯೋ ಗೇಮ್ ಅಂದರೆ ವಿಡಿಯೋ ಗೇಮು ಮುಗಿದೋಯ್ತು. ನಾವು ಹೇಳಿದ್ಮೇಲೆ ಆಗೋಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಫೈನಲ್ ಅದೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ಲ, ಸುಳ್ಳಿನ ಚಕ್ರವರ್ತಿ. ಆಮೇಲೆ ಇನ್ನು F-35 ಫೈಟರ್ ಜೆಟ್ ಒಂದು ಬ್ರಿಟಿಷ್ ನೇವಲ್, ಅದು ಅಲ್ಲಿ ಬಂದಿದೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಅದ್ರಲ್ಲಿ ಏನೇನೋ ಆದಂಗಿದೆ ಅದು. ಅದಕ್ಕೆ ಅದು ಅಲ್ಲೇ ನಿಂತ್ಕೊಂಡಿದೆ ಇನ್ನೂ. ಅದಕ್ಕೆ ಯಾರಕ್ಕೆ ಕಿಡಿಗೇಡಿಗಳು OLX ಅಲ್ಲಿ ಇದು $4 ಬಿಲಿಯನ್ ವ್ಯಾಪಾರಕ್ಕಿದೆ ಅಂತ ಹಾಕ್ಬಿಟ್ಟಿದ್ದಾರಂತೆ. ಫಸ್ಟ್ ಆಫ್ ಆಲ್ ಅದಕ್ಕೆ $4 ಬಿಲಿಯನ್ ಅಲ್ಲ ವ್ಯಾಲ್ಯೂ. ಅಷ್ಟೇ ಹಾಕಿರೋನು ಬಕರ $4 ಬಿಲಿಯನ್ ಕೊಟ್ಬಿಟ್ಟು ಒಂದು ಎತ್ಕೊಂಬತ್ತಾರೆ F-35. ಅದು ನೇವಲ್ ವರ್ಷನ್. ಆಗ ಯಾವನು ತಲೆಕೆಟ್ಟು ಅಂತ ತಾನಷ್ಟೇ. ಓಕೆ, ಎಸ್. ಇನ್ನು ಅಮೆರಿಕ ಭೇಟಿಗೆ ಅನುಮತಿಗೆ ನೀಡಲಿಲ್ವಲ್ಲ, ಅದಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೇಂದ್ರಕ್ಕೆ ಪತ್ರ ಎಲ್ಲ ಬರೆದ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಹಿಂಗೆಲ್ಲ ಮಾಡಿದ್ದೀರಾ ನೀವು, ಕ್ಲಾರಿಫಿಕೇಶನ್ ಕೊಡಿ ನನಗೆ ಅಂತ ಹೇಳಿ. ಅಲ್ಲ, ಅವ್ರು ಬರೆದಿರೋದು ಸರಿ ಇದೆ. ಹಾಂ ಸರ್, ಕ್ಲಾರಿಫಿಕೇಶನ್ ಕೊಡಬೇಕು ಸರ್ಕಾರ. ಯಾಕೆ ಅವ್ರು ವಿಸಾ ನಿರಾಕರಣೆ ಮಾಡಿದ್ದಾರೆ? ನಿಲ್ಲಿಸಬೇಕು, ಇದನ್ನೆಲ್ಲ ಮಾಡಬಾರ್ದು. ಇವೆಲ್ಲ ದೇಶಕ್ಕೆ ಲಾಭ ಆಗುವಂಥ ವಿಚಾರ. ಸರ್ಕಾರ ಯಾರು ಇದ್ಕೊಳ್ಳಿರಿ, ಇವೆಲ್ಲ ಮಾಡಬಾರ್ದು, ತಪ್ಪಿದು. ಇಟ್ಸ್ ವೆರಿ ಅನ್ಫೇರ್. ದೇ ಮಸ್ಟ್ ಇನ್ಫಾರ್ಮ್ ವೈ. ಅಮೇರಿಕಾನೇ ಮಾಡಿದರೆ ಅದನ್ನೇ ಹೇಳಿಬಿಡಿ, ಹೌದು, ತೊಂದರೆ ಇಲ್ಲ. ನಾಳೆ ವಿಶ್ವ ಯೋಗ ದಿನ. ಆಂಧ್ರಾಗೆ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ಅಲ್ಲೊಂದು 1,00,000 ಜನ ಏನೋ ಸೇರಿಸಿ ಎಲ್ಲ ಮಾಡಿಸ್ತಾರಂತೆ. ಸಮುದ್ರದ ಸೈಡೆಲ್ಲ ಎಲ್ಲ ಮಾಡ್ತಾರಂತೆ. ಮಾಡಿರಿ ಚೆನ್ನಾಗಿ ಮಾಡಿ. ಈ ಮಧ್ಯೆ ಅವ್ರು ಚುನಾವಣೆ ಬಿಹಾರಕ್ಕೆ ಹೋಗಿದ್ರು ಇವತ್ತು ಮೋದಿಯವರು. ಅಲ್ಲಿ ಲಾಲು ಪ್ರಸಾದ್ ಯಾದವ್ಗೆ ಒಂದಷ್ಟು ಬೈದರು, ಕುಟುಂಬಕ್ಕೆ ಎಲ್ಲರಿಗೂ ಜಂಗಲ್ ರಾಜ್ ಫಲ ಅಂತೆಲ್ಲ ಬೈದಾಕ್ಬಿಟ್ರು ಅವರು. ಅಷ್ಟೇ, ಮುಗೀತು ಕತೆ.